ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಅದೇ ವೋಟ್ ಮಾಡೋರು ಯೋಚನೆ ಮಾಡ್ಕೊಂಡು ವೋಟ್ ಮಾಡಬೇಕು ಅನ್ನೋದು ತಿಳಿಸಿದ್ದಾರೆ ಇದರಲ್ಲಿ. ಚೆನ್ನಾಗಿದೆ. ಥ್ಯಾಂಕ್ ಯು. ಸಖತ್ತಾಗಿದೆ, ತುಂಬ ಚೆನ್ನಾಗಿದೆ ಮೂವಿ. ಈ ಥರ ಕಂಟೆಂಟ್ ಇರೋ ಮೂವಿ ಬರಬೇಕು. ಸೊ ಪ್ರತಿಯೊಬ್ಬರು ಈ ಥರ ಮೂವಿ ನೋಡಿ ಎಲ್ಲರೂ ಇದು ಮಾಡಬೇಕು. ನೈಸ್ ಮೂವಿ, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಮಸ್ಟ್ ವಾಚ್, ಒಂದ್ಸತಿ ನೋಡಲೇಬೇಕು. ತುಂಬ ಚೆನ್ನಾಗಿತ್ತು. ನಾವಂತೂ ಸಖತ್ ಎಂಜಾಯ್ ಮಾಡಿದ್ವಿ. ಸಖತ್ ಪವರ್ಫುಲ್, ಒಳ್ಳೆ ಫೈಟಿಂಗು, ಒಳ್ಳೆ ಸೀನ್ರಿ, ಒಳ್ಳೆ ಮೇಕಿಂಗು, ಮ್ಯೂಸಿಕ್ ಎಲ್ಲ ತುಂಬ ಚೆನ್ನಾಗಿತ್ತು. ನಾವಂತೂ ತುಂಬ ಎಂಜಾಯ್ ಮಾಡಿದ್ವಿ. ಎಲ್ಲ ಚೆನ್ನಾಗಿದೆ ಸರ್, ಫಿಲಮ್ ನೋಡಬಹುದು. ಎಲ್ಲ ಬಂದು ಫೈಟ್ ಎಲ್ಲ ಸೂಪರ್ ಆಗಿದೆ. ಫೈಟ್ ಎಲ್ಲ ಇಷ್ಟ ಆಯಿತು. ಕುತ್ಕೊಂಡು ನೋಡ್ಬೋದು ಸರ್, ಚೆನ್ನಾಗಿದೆ ಸರ್. ಆ್ಯಕ್ಚುಲಿ ಡೈಲಾಗ್ಸ್ಗಳು ತುಂಬ ಚೆನ್ನಾಗಿದೆ, ಇಷ್ಟ ಆಯಿತು ಸರ್. ಚೆನ್ನಾಗಿದೆ, ಚೆನ್ನಾಗಿದೆ, ಒಳ್ಳೆ ಆಕ್ಷನ್ ಮೂವಿ, ಸೂಪರ್ ಆಗಿದೆ. ವೆರಿ ಗುಡ್, ಆಲ್ ದ ಬೆಸ್ಟ್. ಆಕ್ಷನ್ ಚೆನ್ನಾಗಿದೆ. ಪ್ರೆಸೆಂಟ್ಲಿ ಪೊಲಿಟಿಕಲಿ ಚೆನ್ನಾಗಿದೆ. ಅದು ಪೊಲಿಟಿಕಲ್ ಇಶ್ಯೂ ಏನು ನಡೀತಾ ಇದೆ ಅದು ತಕ್ಕದಾಗಿ ಸ್ವಲ್ಪ ಒಂದು ಹೇಳ್ತಾ ಇದ್ದಾರೆ. ಸರ್ ತುಂಬ ಚೆನ್ನಾಗಿದೆ ಸಿನಿಮಾ. ವೋಟರ್ಸ್ ಎಲ್ಲ ನೋಡ್ಬೇಕು ಸಿನಿಮಾ. ನೋಡಿ ಮಾತುಗಳೇ ಬರ್ತಲ್ಲ. ಆ್ಯಕ್ಚುಲಿ ಕ್ಲೈಮ್ಯಾಕ್ಸ್ ನಾನು ಹೇಳ್ದಂಗೆ ಮುಂಚೆಯಿಂದನೂ ಲಾಸ್ಟ್ ನಿಮಗೆ ಗೂಸ್ ಬಂಪ್ಸು, ಅವ್ರ ಡೈಲಾಗ್ಗಳು, ಪ್ರತಿಯೊಂದು ಡೈಲಾಗು, ಚೇತನ್ ಆ್ಯಕ್ಟಿಂಗು, ಆ ಒಂದು ಪವರ್ ಡೈಲಾಗಲ್ಲಿ ಹೇಳೋವಂಥ ಒಂದು ಪ್ರತಿಯೊಂದು ಪದಗಳಲ್ಲೂ ಒಂದು ಉಚ್ಚಾರಣೆ, ಡೈಲಾಗ್ ಚೇತನ್ ಚಂದ್ರ ಕ್ಲೈಮ್ಯಾಕ್ಸಲ್ಲಿ ಆ್ಯಕ್ಟ್ ಮಾಡಿರೋದು ಸಿನಿಮಾ. ದಯವಿಟ್ಟು ಬಂದು ನೋಡಿ. ಹೊಸ ಸಿನಿಮಾ, ಹೊಸಬ್ರು ಅಂತ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ವೋಟರ್ಸ್ ಎಲ್ಲ ಬಂದು ಸಿನಿಮಾ ನೋಡಿ. ವೋಟರ್ ಹಾಕೋರೆಲ್ಲ ಸಿನಿಮಾ ನೋಡಿ. ಥ್ಯಾಂಕ್ ಯು ವೆರಿ ಮಚ್. ಈಗ ನೋಡಿರೋಂಥ ಆಡಿಯನ್ಸ್ದು ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ನೀವು ಅವ್ರನ್ನೇ ಕೇಳಬೇಕು ಎಲ್ಲರನ್ನೂ, ಯಾಕಂದರೆ ರಿಯಲಿಸ್ಟಿಕ್ ಆಗಿದೆ. ಈವನ್ ಕ್ಲೈಮ್ಯಾಕ್ಸು ಅಷ್ಟೇ. ಸೊ ಎಲ್ಲರ ಕಡೆಯಿಂದ ಪಾಸಿಟಿವ್ ರೆಸ್ಪಾನ್ಸ್ ಬರ್ತಾ ಇದೆ. ಎಲ್ಲರೂ ದಯವಿಟ್ಟು ಹೋಗಿ ಸಿನಿಮಾನ ನೋಡಿ. ನಿಮ್ಮ ಹತ್ತಿರದ ಚಿತ್ರಮಂದಿರದಲ್ಲಿ ಇದು ಫ್ಯಾಮಿಲಿ ನೋಡೋ ಅಂಥ ಸಿನಿಮಾ. ಚೆನ್ನಾಗಿ ಬಂದಿದೆ, ನೋಡಿ ಸಿನಿಮಾನ. ರಾಜಕೀಯದ ಬಗ್ಗೆ ಸಿನಿಮಾ ಬಂದು ಬಹಳ ವರ್ಷ ಆಯಿತು ಅಂತ ಹೇಳ್ತಿದ್ರು. ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ಸೀನ್ ಬಗ್ಗೆ ಎಲ್ಲರೂ ಮಾತಾಡ್ತಿದ್ರು. ಆ ಸೀನ್ನ ಆಡಿಯನ್ಸ್ ಎಷ್ಟು ಎಂಜಾಯ್ ಮಾಡಿದ್ರು, ನಿಮ್ಗೆ ಎಷ್ಟು ಖುಷಿ ಆಯ್ತು ಅಂತ? ಸಖತ್ ಎಂಜಾಯ್ ಮಾಡಿದ್ರು, ಯಾಕಂದರೆ ಎಲ್ಲರದ್ದು ರೆಸ್ಪಾನ್ಸ್ ನೋಡಿದಾಗ ಗೊತ್ತಾಗುತ್ತಲ್ವಾ. ಸೊ ಐ ವಾಸ್ ವೆರಿ ಹ್ಯಾಪಿ. ಒಂದು ಒಳ್ಳೆ ಸಿನಿಮಾ ಮಾಡಿದ್ಕೂ ಸಾರ್ಥಕ ಆಗುತ್ತೆ ಈ ಥರ ಒಂದು ರೆಸ್ಪಾನ್ಸ್ ಬಂದರೆ. ಸರ್, ಈಗ 100 ಸಿನಿಮಾಗಳು ಬಂದಿದೆ. ವ್ಯವಸ್ಥೆ ಆಗಿಂದ ಈಗಲೂ ಅದೇ ರೀತಿದೆ. ಆದರೆ ಎಲ್ಲ ಸಿನಿಮಾದಲ್ಲೂ ನಾಯಕನ ಗೆಲ್ಲಿಸ್ತಾರೆ. ಆದರೆ ಈ ಸಿನಿಮಾದಲ್ಲಿ ನಾಯಕನ ವ್ಯವಸ್ಥೆ ಹೇಗಿದೆ ಹಂಗೆ ಸೋಲಿಸ್ತಾರೆ. ನಿಮಗೆ ಆ ಅನುಭವ, ಇವಿರುವ ವ್ಯವಸ್ಥೆ ಬಗ್ಗೆ ಏನು? ಸರ್, ನಾವು ರಿಯಲಿಸ್ಟಿಕ್ ಆಗ್ತಿದ್ದೀವಿ. ಇಲ್ಲೇನು ಏನೋ ಹೀರೋಯಿಸಮ್ ಮಾಡೋಕ್ಕೆ ಹೋಗಿ ಲಾಸ್ಟ್ಗೆ ಎಲ್ಲನೂ ಅವನೇ ಎಲ್ಲ ಸರಿ ಮಾಡಿಬಿಡ್ತಾನೆ ಅನ್ನೋ ಥರ ಆಗಲ್ಲ. ನಮ್ಮ ಸಮಾಜದಲ್ಲಿ ನಾನು ನೀವು ಕಾಮನ್ ಮ್ಯಾನು ಏನೆಲ್ಲ ಮಾಡೋಕ್ಕಾಗುತ್ತೆ, ಏನೆಲ್ಲ ಪ್ರಯತ್ನ ಪಟ್ಟರು ಎಲ್ಲಿವರೆಗೂ ಬಂದು ನಿಲ್ಲುತ್ತೆ ನಮ್ಮನ್ನು ಕರ್ಕೊಂಡೋಗಿ ಈ ಸಮಾಜ ಅನ್ನೋದನ್ನು ತೋರಿಸಿದ್ದೀವಿ ಸರ್ ಸಿನಿಮಾ. ಒಪ್ಕೊಳ್ಳೇಬೇಕು. ಅದನ್ನ ಬಿಟ್ಟು ನಾವು ಬೇರೆ ಥರ ತೋರಿಸಿದ್ರೆ ಅದು ಸಿನಿಮಾ ಆಗ್ಬಿಡುತ್ತೆ. ಇದು ರಿಯಲಿಸ್ಟಿಕ್ ಆಗೇ ಮಾಡಿರೋಂಥ ಒಂದು ಸಿನಿಮಾ ಸರ್. ನಿಜವಾದ ಇದು ನೈಜ ಘಟನೆ ಮಾಡಿರೋಂಥ ಸಿನಿಮಾ ಇದು. ಸರ್, ಎಷ್ಟೋ ಜನ ಹೇಳ್ತಾರೆ ಇದನ್ನ 100 ವರ್ಷಗಳಿಂದ ಅಂಬೇಡ್ಕರ್ ಹೇಳಿದ್ರು, ರಾಜಕೀಯ ವ್ಯವಸ್ಥೆ ಸರಿಯಾಗಿದ್ರೆ ಮಾತ್ರ ಈ ದೇಶ ವ್ಯವಸ್ಥೆ ಸರಿ ಹೋಗುತ್ತೆ ಅಂತ. ಆದರೆ ಅಂಬೇಡ್ಕರ್ನ ಒಂದು ಜಾತಿಯ ವ್ಯವಸ್ಥೆಗೆ ತಂದಿಟ್ಟು ಸಿನಿಮಾದಲ್ಲಿ ಅಚ್ಚುಕಟ್ಟಾಗಿ ತೋರಿಸಿದ್ದೀರಾ. ಇದಕ್ಕೆ ಏನು ಹೇಳ್ತೀರಾ ಸರ್? ಸರ್, ನಾನು ಇದಕ್ಕೆ ನನ್ನ ಪ್ರೊಡ್ಯೂಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಅವ್ರದ್ದು ಕತೆ ಇದು. ಮತ್ತು ನನ್ನ ಕಂಪ್ಲೀಟ್ ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟು, ನನ್ನ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟು, ನನ್ನ ಟೆಕ್ನಿಷಿಯನ್ ಡಿಪಾರ್ಟ್ಮೆಂಟು. ಯಾಕಂದರೆ ಒಂದು ಕತೆನ ಯಾವಾಗ ನಾವು ಜನಕ್ಕೆ ಮುಟ್ಸೋಕ್ಕೆ ಸಾಧ್ಯ ಅಂತಂದರೆ ಪ್ರತಿಯೊಬ್ಬರದ್ದು ಕೆಲಸ 100% ಇದ್ದಾಗ ಮಾತ್ರನೇ. ಸೊ ಎಲ್ಲರೂ, ಎಲ್ಲ ತಾಂತ್ರಿಕರು ಎಲ್ಲರೂ ನಮ್ಮ ಯಾರೇನು ಕೆಲಸ ಮಾಡಿದ್ದಾರೆ ಅವರೆಲ್ಲರೂ 100% ಕೆಲಸ ಮಾಡಿರೋದಕ್ಕೇ ಈ ಸಿನಿಮಾ ಇಷ್ಟು ಚೆನ್ನಾಗಿ ಗುಡ್ ಬಂದಿರೋದು. ಸೊ ಐ ಥ್ಯಾಂಕ್ ಆಲ್ ಮೈ ಎಂಟೈರ್ ಟೀಮ್. ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಸರ್. ನೀವು ರಿಯಲಿಸ್ಟಿಕ್ ಆಗಿ ಈ ಸಿನಿಮಾ ತೋರಿಸಿದ್ದೀರಾ. ಲಾಸ್ಟ್ಗೆ ವ್ಯವಸ್ಥೆ ಹೇಗಿದೆ ಅಂತ ಜನ ನೋಡಿ ಇದು ಬದಲಾಗ್ತಾರೆ ಅಂತ ನಂಬಿಕೆ ಇದೆ ಸರ್? ಸರ್, ಸಿನಿಮಾಗಳು ಮಾಡೋದು ಒಂದು ಎಂಟರ್ಟೈನ್ಮೆಂಟ್ಗೆ. ಅದನ್ನು ನೋಡಿ ನಾವು ಬದಲು ಆಗ್ಬೋದು, ಇಲ್ಲಾಂದರೆ ಅದನ್ನು ನಾವು ನೋಡಿ ಸುಮ್ಮನೆ ಎಂಟರ್ಟೈನ್ಮೆಂಟ್ ಥರನೂ ತೊಗೋಬೋದು. ನಾವೀಗ ಬುಕ್ ಓದ್ತೀವಿ ಸರ್, ಬುಕ್ ಓದಿದ ತಕ್ಷಣ ನಾವೆಲ್ಲ ಬದಲಾಗ್ಬಿಡಲ್ಲ. ಕೆಲವೊಂದು ಸತಿ ಏನೋ ಒಂದು ನಾಲೆಡ್ಜ್ ಸಿಗುತ್ತೆ, ಇಲ್ಲ ಅಂತ ಅಂದರೆ ಅದರಿಂದ ಬದಲಾಗೋ ಚಾನ್ಸಸ್ಗಳು ಇರುತ್ತೆ. ಸೊ ಆ ಥರ ಒಂದು ಪ್ರಯತ್ನ ನಾವು ಪಟ್ಟಿದ್ದೀವಿ. ಸಮಾಜದಲ್ಲಿ ಒಂದು ಬದಲಾವಣೆ ಥರ ಅಂತ ಒಂದು ಪ್ರಯತ್ನನೇ ನಾವು ಪಟ್ಟಿದ್ದೀವಿ. ಅದು ಬದಲಾವಣೆ ಬಂದರೆ ತುಂಬ ಒಳ್ಳೆಯದು, ಬರಲಿಲ್ಲ ಅಂತ ಅಂದರೆ ಇನ್ನೊಂದ್ಸತಿ ಒಂದು ಸಿನಿಮಾ ನೋಡಬೇಕು. ಸರ್, ಅದ್ಭುತವಾದಂಥ ಕಮರ್ಷಿಯಲ್ ಎಲಿಮೆಂಟ್ಸ್ ಜೊತೆ ಒಂದು ಸೋಷಿಯಲ್ ಮೆಸೇಜ್ ಇರುವಂಥ ಸಿನಿಮಾ ಕೊಟ್ಟಿಲ್ಲ. ಆಡಿಯನ್ಸ್ ಏನು ಹೇಳ್ತೀವಿ ಸರ್? ನಾನು ನಿಮಗೆ ಮೊನ್ನೆನೇ ಹೇಳಿದೆ, ಈ ಸಿನಿಮಾದಲ್ಲಿ ನಿಮಗೆ ಆ್ಯಕ್ಷನ್ನು, ಎಮೋಷನ್ಸು, ಈಗ ನಡೀತಿರೋವಂಥ ಒಂದು ಭ್ರಷ್ಟಾಚಾರ
ಇದು ಸರಿ ಹೋಗುತ್ತಾ ಸರಿಯಾಗಲ್ವಾ, ಮತ್ತೆ ಪೊಲಿಟಿಕ್ಸ್ ಬಗ್ಗೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಬಗ್ಗೆ, ಕಾನೂನು ಬಗ್ಗೆ, ಹಾಗೆ ನಮ್ಮ ಲಾ ಆ್ಯಂಡ್ ಆರ್ಡರ್ ಕಾಪಾಡ್ತಿರೋ ನಮ್ಮ ಲಾಯರ್ಗಳು ಇದ್ರ ಬಗ್ಗೆನೂ ನಾವು ಹೇಳಿದ್ದೀವಿ. ಸೊ ಕಂಪ್ಲೀಟ್ ನಮ್ಮ ಸೊಸೈಟಿಯಲ್ಲಿ ಏನೇನು ನಡೀತಿದೆ ಅದ್ರ ಬಗ್ಗೆನೇ ಹೇಳಿರೋಂಥ ಒಂದು ಕತೆ ಇದು. ಸೊ ದೊಡ್ಡ ಆರ್ಟಿಸ್ಟ್ಗಳು ನೀವೇ ನೋಡಿದಂತೆ ಎಲ್ಲ ದೊಡ್ಡ ಆರ್ಟಿಸ್ಟ್ಗಳು ಕೆಲಸ ಮಾಡಿದ್ದಾರೆ. ಸೊ ಐ ವೆರಿ ಥ್ಯಾಂಕ್ಫುಲ್ ಟು ಮೈ ಪ್ರೊಡಕ್ಷನ್ ಟೀಮ್. ಈ ಒಂದು ದೊಡ್ಡ ಒಂದು ಕ್ಯಾನ್ವಸ್ ಸಿನಿಮಾದಲ್ಲಿ ನನ್ನನ್ನು ಹೀರೋ ಆಗಿ ಅವರು ಲಾಂಚ್ ಮಾಡಿರೋದಕ್ಕೆ ಐ ರಿಯಲಿ ಥ್ಯಾಂಕ್ ದೆಮ್. ಮತ್ತೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು. ಸೊ ಈ ಥರ ಸಿನಿಮಾಗಳನ್ನ ಯಾವುದೇ ಕಾರಣಕ್ಕೂ ಸೋಲಕ್ಕೆ ಬಿಡಬೇಡಿ. ನೀವುಗಳು ಕರೆಕ್ಟಾಗಿ ನೀವು ಎಲ್ಲರೂ ರೀಚ್ ಮಾಡಿಸಿದ್ರೆ ಎಲ್ಲರಿಗೂ ಈ ಸಿನಿಮಾ ರೀಚ್ ಆಗುತ್ತೆ, ಎಲ್ಲರೂ ಇಷ್ಟಪಡ್ತಾರೆ. ಮತ್ತು ನೀವು ಏನಾರು ಹೇಳಿದ್ರು ಈ ಸಿನಿಮಾದಲ್ಲಿ ಏನು ಮೋಸ ಇಲ್ಲ, ಬೇರೆಯವ್ರನ್ನ ಕೇಳಿ ಗೊತ್ತಾಗುತ್ತೆ. ನಾನು ಮಾತಾಡೋದಕ್ಕಿಂತ ಬೇರೆ ನೋಡಿ ಮಾತಾಡಿ. ನೀವು ಸ್ಕ್ರೀನ್ ಅಲ್ಲಿ ತುಂಬಾ